ಎಲ್ಲರಿಗೂ ನಮಸ್ಕಾರ. ನಾನು ಮೆಹಬೂಬ್ ಪಾಷಾ ಎ ಮಕಾಂದ, ಸಮಾಜಶಾಸ್ತ್ರದ ಉಪನ್ಯಾಸಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇರಕಲ್ಗಡ, ಕೊಪ್ಪಳ ಜಿಲ್ಲೆ. ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವು BA ಅಂತಿಮ ವರ್ಷದ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದಂತಹ ಪಠ್ಯಕ್ರಮದಲ್ಲಿ ಭಾರತದಲ್ಲಿನ ಸಾಮಾಜಿಕ ಸಮಸ್ಯೆಗಳು ಈ ಪತ್ರಿಕೆಯ 5ನೆಯ ಅಧ್ಯಾಯ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ. ಈ ಅಧ್ಯಾಯದ ಅರ್ಥ, ವ್ಯಾಖ್ಯೆಗಳು, ಸ್ವರೂಪ, ಕಾರಣಗಳು, ಭ್ರಷ್ಟಾಚಾರದಿಂದ ಉಂಟಾಗುವಂಥ ದುಷ್ಪರಿಣಾಮಗಳು, ಜೊತೆಗೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಸರ್ಕಾರವು ಕೈಗೊಂಡಿರುವಂತಹ ಶಾಸನಾತ್ಮಕ ಹಾಗೂ ಇತರೆ ಕ್ರಮಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಭ್ರಷ್ಟಾಚಾರ ಎಂಬುದು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹಿತ ಕಂಡುಬರ್ತಾ ಇದೆ. ಅತ್ಯಂತ ಭ್ರಷ್ಟ ದೇಶಗಳಲ್ಲಿ ಭಾರತವು ಒಂದು ಎಂಬ ಅಪಖ್ಯಾತಿಯನ್ನು ನಾವು ಹೊಂದಿದ್ದೇವೆ. ರಾಜ್ಯಗಳಲ್ಲಿ ವಿಂಗಡಣೆ ಮಾಡಿಕೊಂಡಾಗ ಕರ್ನಾಟಕ ರಾಜ್ಯವು ಅತ್ಯಂತ ಭ್ರಷ್ಟ ರಾಜ್ಯಗಳಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. ಭ್ರಷ್ಟಾಚಾರ ಅಂತಂತಂದರೆ ಏನಪ್ಪ ಅಂತಂದರೆ, ಜೆ ನೇ ಅವರ ಪ್ರಕಾರ ವ್ಯಕ್ತಿಗತ ಲಾಭಗಳಿಗೋಸ್ಕರ ತನ್ನ ಸಾರ್ವಜನಿಕ ಹುದ್ದೆಗಳನ್ನು ದುರುಪಯೋಗ ಮಾಡಿಕೊಳ್ಳುವುದಕ್ಕೆ ನಾವು ಭ್ರಷ್ಟಾಚಾರ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹಾಗೆಯೇ ಆಂಡ್ರೆಸ್ಕೆ ಅವರು ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಕಾನೂನನ್ನು ಉಲ್ಲಂಘಿಸಿ ಸಾರ್ವಜನಿಕ ಅಧಿಕಾರವನ್ನು ಬಳಸಿಕೊಂಡು ಖಾಸಗಿ ಅನುಕೂಲತೆಗಳನ್ನು ಮಾಡಿಕೊಳ್ಳುವುದಕ್ಕೆ ನಾವು ಭ್ರಷ್ಟಾಚಾರ ಅಂತ ನಾವಿಲ್ಲಿ ಹೇಳ್ತೀವಿ. ಒಟ್ಟಾರೆಗೆ ಭ್ರಷ್ಟಾಚಾರ ಅಂದರೆ ಏನಪ್ಪ ಅಂತಂದರೆ, ಸಾರ್ವಜನಿಕ ಜೀವನದಲ್ಲಿರುವಂಥ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಆ ಅಧಿಕಾರವನ್ನು ಸ್ವಂತಕ್ಕಾಗಿ ಬಳಸಿಕೊಳ್ಳುವುದಕ್ಕೆ ನಾವು ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಭ್ರಷ್ಟಾಚಾರದ ಸ್ವರೂಪಗಳಲ್ಲಿ ನಾವು ನೋಡಿಕೊಂಡಾಗ, ನಂಬರ್ 1, ಕರ್ತವ್ಯ ನಿರ್ವಹಣೆಗಾಗಿ ಲಂಚವನ್ನು ಪಡೆಯುವಂಥದ್ದು. ತಮ್ಮ ಅಧಿಕಾರದಲ್ಲಿ ಉಚಿತವಾಗಿ ತಮ್ಮ ಕರ್ತವ್ಯವನ್ನು ಮಾಡಬೇಕಾಗಿರುತ್ತೆ. ಆದರೆ ಆ ಉಚಿತವಾದ ಕರ್ತವ್ಯವನ್ನು ಮಾಡುವ ಸಂದರ್ಭದಲ್ಲಿ ಆ ಕರ್ತವ್ಯಕ್ಕಾಗಿ ಹಣವನ್ನು ಅಪೇಕ್ಷಿಸುವುದು ಈ ಒಂದು ಅಂಶದಲ್ಲಿ ಬರುತ್ತೆ. ಉದಾಹರಣೆಗೆ ನಾವು ನೋಡ್ಕೋಬೇಕಂತಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕಾಗಿರುತ್ತೆ. ಆದರೆ ಆ ಚಿಕಿತ್ಸೆಗಾಗಿ ವೈದ್ಯರು ಆ ಹಣದ ಅಪೇಕ್ಷೆಯನ್ನು ಮಾಡುವಂಥದ್ದು. ಇದು ಏನಾಗುತ್ತಪ್ಪ ಅಂತಂದರೆ, ತಮ್ಮ ಕರ್ತವ್ಯ ನಿರ್ವಹಣೆಗಾಗಿ ಲಂಚವನ್ನು ಪಡೆಯುವಂಥದ್ದು. 2ನೇ ಸ್ವರೂಪ, ಅಧಿಕಾರದ ದರ್ಪವನ್ನು ತೋರಿಸಿ ಹಣವನ್ನು ವಸೂಲಿ ಮಾಡುವಂಥದ್ದು. ಅಧಿಕಾರಿಗಳು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಹಣವನ್ನು ವಸೂಲಿ ಮಾಡುವಂಥದ್ದನ್ನು ಸಹಿತ ನಾವು ಇತ್ತೀಚೆಗೆ ಸಾಕಷ್ಟು ಬಾರಿಗೆ ನೋಡ್ತಾ ಇದ್ದೀವಿ. ಬೀದಿ ಬದಿಯ ವ್ಯಾಪಾರಿಗಳು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿರ್ತಾರೆ. ಅವರ ಮೇಲೆ ಪೊಲೀಸ್ ಇಲಾಖೆಯ ಪೊಲೀಸರು ಏನು ಮಾಡ್ತಾರೆ, ತಮ್ಮ ಅಧಿಕಾರದ ದರ್ಪವನ್ನು ತೋರಿಸಿಕೊಂಡು ಹಣವನ್ನು ವಸೂಲಿ ಮಾಡುವುದನ್ನು ನಾವು ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಇಲ್ಲಿ ನೋಡ್ತಾ ಇರ್ತೀವಿ. 3ನೇ ಅಂಶ, ಸಾರ್ವಜನಿಕ ಆಸ್ತಿಯ ಅಪಬಳಕೆ. ಸರ್ಕಾರಿ ಅಧಿಕಾರಿಗೆ ನೀಡಿದಂತಹ ಸೌಲಭ್ಯಗಳನ್ನು ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಬಳಸಿಕೊಳ್ಳುವುದನ್ನು ನಾವು ಈ ಅಂಶದಲ್ಲಿ ನೋಡ್ತೀವಿ. ಅಂದರೆ ಒಬ್ಬ ಅಧಿಕಾರಿಗೆ ಸರ್ಕಾರದಿಂದ ನೀಡಲ್ಪಟ್ಟಿರುವ ಒಂದು ಆ ಕಾರನ್ನು ತನ್ನ ವ್ಯಕ್ತಿಗತ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವುದೇ ಸಾರ್ವಜನಿಕ ಆಸ್ತಿಯನ್ನು ಅಪಬಳಕೆ ಮಾಡಿಕೊಳ್ಳುವಂಥದ್ದು. ಇದು ಸಹಿತ ಲಂಚದ ಅಥವಾ ಭ್ರಷ್ಟಾಚಾರದ ಒಂದು ರೂಪವಾಗಿದೆ. 4ನೆಯ ಸ್ವರೂಪ, ಅಘೋಷಿತ ಸಂಪತ್ತಿನ ಒಡೆಯ. ಸರ್ಕಾರವು ಅಧಿಕಾರಿಗೆ ನೀಡುವಂತಹ ವೇತನ ಅದನ್ನು ಹೊರತುಪಡಿಸಿ ಅನೈತಿಕ ವ್ಯವಹಾರಗಳಿಂದ ಅತಿ ಹೆಚ್ಚು ಪ್ರಮಾಣದ ಸಂಪತ್ತನ್ನು ಅಧಿಕಾರಿಗಳು ಹೊಂದಿರ್ತಾರೆ. ಅದರಿಂದ ಬೇರೆ ಬೇರೆ ಆಗಿರ್ತಕ್ಕಂಥ ಸಂಪತ್ತನ್ನು ಅವರು ಕ್ರೋಢೀಕರಿಸಿಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ನಾವು ನೋಡ್ಕೋಬೇಕಪ್ಪ ಅಂದರೆ, ಕೆಲವೊಂದಿಷ್ಟು ಅಪಾರ ಪ್ರಮಾಣದ ಎಕರೆಗಟ್ಟಲೆ ಕೃಷಿ ಭೂಮಿಯನ್ನು ತಮ್ಮ ಹೆಸರಲ್ಲಿ ಮಾಡ್ಕೊಂಡಿರ್ತಾರೆ, ಅಥವಾ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಸಹಿತ ಖರೀದಿಯನ್ನು ಮಾಡಿರ್ತಾರೆ, ಅಥವಾ ಸಿನಿಮಾ ಮಂದಿರಗಳು. ಈ ರೀತಿಯಾಗಿರ್ತಕ್ಕಂತಹ ಒಂದು ಅಘೋಷಿತ ಸಾರ್ವಜನಿಕ ಸಂಪತ್ತನ್ನು ಅವರು ಹೊಂದಿರ್ತಾರೆ. ಅಪಾರ ಪ್ರಮಾಣದ ಸಂಪತ್ತಿನ ಒಡೆತನವನ್ನು ಅವರು ಹೊಂದಿರ್ತಾರೆ. 4ನೇ ಸ್ವರೂಪ, ತಮ್ಮ ಹುದ್ದೆಯ ಅಪಬಳಕೆ. ಒಬ್ಬ ಅಧಿಕಾರಿಯು ನಿಯಮಗಳಿಗೆ ಒಳಪಟ್ಟು ತಮ್ಮ ಹುದ್ದೆಯು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಆ ನಿಯಮಗಳನ್ನು ಗಾಳಿಗೆ ತೋರಿ ತಮ್ಮ ಹುದ್ದೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಂದರ್ಭಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದನ್ನು ನಾವು ಹೆಚ್ಚಾಗಿ RTO ಅಧಿಕಾರಿಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ತಪ್ಪಿತಸ್ಥ
ವ್ಯಕ್ತಿಗಳಿಂದ ಹಣವನ್ನು ದಂಡದ ರೂಪದಲ್ಲಿ ಪಡೆಯುವಂಥದ್ದು, ಅಲ್ಲಿ ಅಗದಿ ಅಪಾರ ಪ್ರಮಾಣದ ದಂಡವನ್ನು ನಮೂದಿಸಿ ಪಡೆದುಕೊಂಡು, ಆದರೆ ನಮೂದಿಸುವಂಥ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದ ದಂಡವನ್ನು ಅಲ್ಲಿ ಸೇರಿಸುತ್ತಾರೆ. ಸೊ ಇದು RTO ಅಧಿಕಾರಿಗಳಿಗೆ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಸ್ವರೂಪಗಳಲ್ಲಿ 6ನೆಯ ಅಂಶ ಸರ್ಕಾರದ ತೆರಿಗೆ ವಂಚನೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂತಹ, ಶ್ರೀಮಂತರಲ್ಲಿ ಕಂಡುಬರ್ತಕ್ಕಂತಹ ಒಂದು ಭ್ರಷ್ಟಾಚಾರ. ತಮ್ಮ ನಿಗದಿತ ವರಮಾನಕ್ಕೆ ಸರ್ಕಾರಕ್ಕೆ ಇಂತಿಷ್ಟು ತೆರಿಗೆಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಆ ತೆರಿಗೆಗಳನ್ನು ಉಳಿಸಲಿಕ್ಕಾಗಿ ತೆರಿಗೆ ಅಧಿಕಾರಿಗಳೇ ಶ್ರೀಮಂತರ ಒಂದು ಸಹಾಯಕ್ಕೆ ಬರ್ತಾರೆ. ಅಂದರೆ ಸರ್ಕಾರಕ್ಕೆ ತೆರಿಗೆಗಳನ್ನು ಯಾವ ರೀತಿಯಾಗಿ ನಾವು ವಂಚಿಸಬಹುದು ಅನ್ನೋದು ಬೇರೆ ಬೇರೆ ಕ್ರಮಗಳನ್ನು ಏನು ಮಾಡ್ತಾರೆ, ತೆರಿಗೆ ಅಧಿಕಾರಿಗಳೇ, ಆದಾಯ ತೆರಿಗೆ ಅಧಿಕಾರಿಗಳೇ ಏನು ಮಾಡ್ತಾರೆ, ಅವರ ಸಹಾಯಕ್ಕೆ ಬರ್ತಾರೆ. ಆದರೆ ಈ ಒಂದು ಕೆಲಸಕ್ಕಾಗಿ ಅವರು ಏನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು ಶ್ರೀಮಂತರಿಂದ ಅವರು ಪಡ್ಕೊತಾರೆ. ಇದು ಸಹಿತ ಒಂದು ಭ್ರಷ್ಟಾಚಾರದ ರೂಪವಾಗಿದೆ. 7ನೇ ಅಂಶ ಕಾನೂನು ಭಂಜಕರಿಗೆ ಸಹಾಯ. ಇದು ಉಳ್ಳವರ ಸ್ವತ್ತಾಗಿ ಕಂಡು ಬರುವಂಥದ್ದು ನಾವಿಲ್ಲಿ ನೋಡ್ತೇವೆ. ಉದಾಹರಣೆಗೆ, ಒಬ್ಬ ಶ್ರೀಮಂತ ವ್ಯಕ್ತಿಯು ಬಡವನ ಮೇಲೆ ದೌರ್ಜನ್ಯ ಎಸಗಿದಾಗ ಬಡವನು ಆ ಶ್ರೀಮಂತ ವ್ಯಕ್ತಿಯ ವಿರುದ್ಧ ಒಂದು ಕೇಸನ್ನು ಹಾಕಲಿಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾನೆ. ಆದರೆ ಅಲ್ಲಿ ಪೊಲೀಸ್ನವರು ಏನು ಮಾಡ್ತಾರಪ್ಪ ಅಂತಂದರೆ, ಆ ಶ್ರೀಮಂತ ವ್ಯಕ್ತಿಯನ್ನು ಉಳಿಸ್ಲಿಕ್ಕಾಗಿ ಆ ಬಡವನ ಕೇಸನ್ನು ಪಡೆದುಕೊಳ್ಳುವುದಿಲ್ಲ. ಇದರಿಂದ ಪೊಲೀಸರು ಏನು ಮಾಡ್ತಾರೆ, ಆ ಕೇಸನ್ನು ದಾಖಲೆ ಮಾಡಿಕೊಳ್ಳದೇ ಇರುವಂಥ ಸಂದರ್ಭಕ್ಕಾಗಿ ಶ್ರೀಮಂತರಿಂದ ಬೇರೆ ಬೇರೆ ರೂಪದಲ್ಲಿ ಲಂಚವನ್ನು ಪಡಿತಾರೆ. ಇದು ಸಹಿತ ಭ್ರಷ್ಟಾಚಾರದ ಒಂದು ರೂಪವಾಗಿದೆ. ಸ್ವರೂಪದಲ್ಲಿ 8ನೇ ಅಂಶ ಹಾಗೂ ಕೊನೆಯ ಅಂಶ ಬಳುವಳಿ ವಸ್ತುಗಳನ್ನು ಪಡೆಯುವಂಥದ್ದು. ಸರ್ಕಾರ ಅಧಿಕಾರಿಗಳು ಬೇರೆ ಬೇರೆ ವ್ಯಕ್ತಿಗಳಿಗೆ ಮಾಡಿದಂತಹ ಒಂದು ನಿಯಮ ಉಲ್ಲಂಘಿಸಿ ಮಾಡಿದಂತಹ ಕೆಲವು ಕೆಲಸಗಳಿಗೆ ಬೆಲೆ ಬಾಳುವ ವಸ್ತುಗಳನ್ನು ಅವರು ಬಳುವಳಿಯಾಗಿ ಪಡ್ಕೊತಾರೆ. ಫಾರ್ ಎಕ್ಸಾಂಪಲ್, ಕೆಲವು ಸೈಟ್ಗಳಾಗಿರ್ಬೋದು, ಕೆಲವು ಜಮೀನುಗಳಾಗಿರ್ಬೋದು, ಅಥವಾ ಬೆಲೆ ಬಾಳುವ ಕೆಲವೊಂದಿಷ್ಟು ವಸ್ತುಗಳಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಆಭರಣಗಳಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಸಾರ್ವಜನಿಕ ಸೇವೆಗಳಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಕೆಲವೊಂದಿಷ್ಟು ತಮ್ಮ ಅನಧಿಕೃತ ಕೆಲಸಕ್ಕಾಗಿ ಆ ವ್ಯಕ್ತಿಗಳಿಂದ ಬಳುವಳಿಯಾಗಿ ಕೆಲವೊಂದಿಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಅವರು ಪಡ್ಕೊತಾರೆ. ಸೊ ಇವೆಲ್ಲ ಅಂಶಗಳು ಏನು ಬರ್ತಾವಪ್ಪ ಅಂತಂದರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಸ್ವರೂಪಗಳು. ನಂತರ ಭ್ರಷ್ಟಾಚಾರಕ್ಕೆ ಪ್ರಮುಖ ಕಾರಣಗಳು. ಭ್ರಷ್ಟಾಚಾರಕ್ಕೆ ಯಾವ್ಯಾವ ಕಾರಣಗಳು ಉಂಟಾಗ್ತವೆ, ಯಾವ್ಯಾವ ಕಾರಣಗಳಿಂದಾಗಿ ಭ್ರಷ್ಟಾಚಾರವು ಕಂಡುಬರುತ್ತೆ ಅಂತ ನೋಡಿಕೊಂಡಾಗ 1ನೇ ಅಂಶ ಆರ್ಥಿಕ ಅಭದ್ರತೆ. ಭ್ರಷ್ಟಾಚಾರದ ಕಾರಣಗಳು. ನಂಬರ್ 1 ಆರ್ಥಿಕ ಅಭದ್ರತೆ. ಆರ್ಥಿಕವಾಗಿ ಹಿಂದುಳಿದಂತಹ ಜನಸಾಮಾನ್ಯರು ದಿಢೀರನೆ ಶ್ರೀಮಂತರಾಗುವಂಥ ಕನಸುಗಳನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ಇಂತಹ ಭ್ರಷ್ಟಾಚಾರದಲ್ಲಿ ತೊಡಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತವೆ. ಜೊತೆಗೆ ಈಗಾಗಲೇ ಶ್ರೀಮಂತರಿರುವ ವ್ಯಕ್ತಿಗಳು ತಮ್ಮ ಸಂಪತ್ತನ್ನು ಹಾಗೆ ಉಳಿಸಿಕೊಳ್ಳಲು, ತಮ್ಮ ಸಂಪತ್ತು ಕರಗದೇ ಇರುವ ಹಾಗೆ ನೋಡಿಕೊಳ್ಳಲು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ಜೊತೆಗೆ ಶ್ರೀಮಂತರು ತಮ್ಮ ಸಂಪತ್ತನ್ನು ಪ್ರದರ್ಶಿಸುವ ಉದ್ದೇಶಕ್ಕಾಗಿ ಅಪಾರ ಪ್ರಮಾಣದ ಸಂಪತ್ತನ್ನು ಗಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇದು ಒಂದು ಆರ್ಥಿಕ ಅಭದ್ರತೆಯಿಂದಾಗಿ ಭ್ರಷ್ಟಾಚಾರದಲ್ಲಿ ಹೆಚ್ಚಿನ ಜನರು ತೊಡಗಿಸಿಕೊಳ್ಳೋದಕ್ಕೆ ಕಾರಣವಾಗುತ್ತೆ. 2ನೇ ಕಾರಣ ಮಿತಿಮೀರಿದ ತೆರಿಗೆ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಗಳಿಸಿದಂತಹ ಆದಾಯದ ಮೇಲೆ ಇಂತಿಷ್ಟು ಪ್ರಮಾಣದ ತೆರಿಗೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಆದರೆ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಸಹಿತ ವ್ಯಕ್ತಿಗಳು ತೆರಿಗೆ ಸಲ್ಲಿಸುವಂಥ ಸಂದರ್ಭದಲ್ಲಿ ತಮ್ಮ ನಿಗದಿತ ವರಮಾನದ ಸರಿಯಾದ ಪ್ರಮಾಣವನ್ನು ತೋರಿಸುವುದಿಲ್ಲ. ಇದು ಸಹಿತ ಭ್ರಷ್ಟಾಚಾರದ ಮೂಲ ಕಾರಣವಾಗಿ ನಾವು ನೋಡ್ತಾ ಇದ್ದೀವಿ. 3ನೆಯ ಕಾರಣ ಕಡಿಮೆ ಸಂಬಳ. ಸರ್ಕಾರಿ ನೌಕರರಲ್ಲಿ 4ನೇ ದರ್ಜೆಯ ನೌಕರರು ಅತ್ಯಂತ ಕಡಿಮೆ ಸಂಬಳವನ್ನು ಹೊಂದಿರ್ತಾರೆ. ಉದಾಹರಣೆಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತಹಶೀಲ್ದಾರ್ಗಳ ಕಾರ್ಯಾಲಯ, ಇಂತಹ ಕಾರ್ಯಾಲಯಗಳಲ್ಲಿ, ನ್ಯಾಯಾಲಯದಲ್ಲಿ ಕಂಡುಬರ್ತಕ್ಕಂಥ ಬೆಳಚುಗಾರರು, ಇನ್ನಿತರ ಡಿ ದರ್ಜೆಯ ನೌಕರರ ಸಂಬಳ ಅತ್ಯಂತ ಕಡಿಮೆ ಇರುತ್ತೆ. ಹಾಗಾಗಿ ಆ ಕಡಿಮೆ ಸಂಬಳದಿಂದ ತಮ್ಮ ಜೀವನ ನಿರ್ವಹಣೆ ಆಗುವುದಿಲ್ಲ ಅನ್ನೋ ಒಂದು ಕಲ್ಪನೆಯಿಂದ ಲಂಚವನ್ನು ಪಡೆಯುವುದು ಹಾಗೂ ಇನ್ನಿತರ ಭ್ರಷ್ಟಾಚಾರದ ಪ್ರಕಾರಗಳಲ್ಲಿ ಅವರು
ತೊಡಸ್ಕೊಳ್ತಾರೆ. ನಂತರ ನಾಲ್ಕನೆಯ ಕಾರಣ, ಸಂಪತ್ತು ಮತ್ತು ಅಧಿಕಾರಿಗಳಿಗಾಗಿ ಸಂಬಂಧಿಸಿದ ಹೊಸ ಮೂಲಗಳ ಆವಿರ್ಭಾವ. ಈ ಅಂಶದಲ್ಲಿ ಇತ್ತೀಚೆಗೆ ನಾವು ನೋಡುವಂಥ ಒಂದು ಅಂಶ ಏನಪ್ಪ ಅಂತಂದರೆ, ರಾಜಕೀಯ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಕಾನೂನನ್ನು ಉಲ್ಲಂಘನೆ ಮಾಡಿಕೊಂಡು ಅನಾಯಾಸವಾಗಿ ಸಂಪತ್ತನ್ನು ಗಳಿಸಿಕೊಳ್ಳುವ ಹಾಗೂ ಉಳಿಸಿಕೊಳ್ಳುವ ಒಂದು ಅವಕಾಶ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದರಿಂದ ಜನಸಾಮಾನ್ಯರ ಮೇಲೆ ಸಾಕಷ್ಟು ರೀತಿಯ ಪರಿಣಾಮಗಳು ಬೀರ್ತಾ ಇದೆ. ಒಬ್ಬ ಉದ್ಯಮಿಯು ತಾನು ಹೊಸದಾಗಿ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕಪ್ಪ ಅಂತಂದರೆ ಅದರ ಪರವಾನಗಿಯನ್ನು ಪಡೆದುಕೊಳ್ಳಲು ಅಥವಾ ಅದರ ಬೆಲೆಯನ್ನು ನಿಗದಿ ಮಾಡಿಕೊಳ್ಳಲು ಅಥವಾ ಅದನ್ನು ಮಾರುಕಟ್ಟೆಗೆ ಸೂಕ್ತ ರೀತಿಯಲ್ಲಿ ಜಾರಿಗೆಯನ್ನು ತರಲು ಬೇರೆ ಬೇರೆ ಇಲಾಖೆಗಳಿಗೆ, ಬೇರೆ ಬೇರೆ ರಾಜಕಾರಣಿಗಳಿಗೆ, ಬೇರೆ ಬೇರೆ ಒಂದು ವ್ಯವಸ್ಥೆಗೆ ಲಂಚವನ್ನು ಕೊಡುವಂಥ ಸಂದರ್ಭಗಳು ಹೆಚ್ಚಾಗ್ತಾ ಇದ್ದಾವೆ. ಇಲ್ಲಿ ಒಂದು ಮಾತನ್ನು ಹೇಳಬೇಕಪ್ಪ ಅಂತಂದರೆ, ರಾಜಕಾರಣಿಗಳು ಪರವಾನಗಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ಲಂಚವನ್ನು ಬಯಸುವಂಥ ಸಾಧ್ಯತೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಂತರ ಐದನೆಯ ಅಂಶ, ಪೋಷಕವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯು ಭ್ರಷ್ಟಾಚಾರಕ್ಕೆ ಒಂದು ಪೋಷಕವಾಗಿ ಅಂಶವಾಗಿ ಕಂಡುಬರ್ತಾ ಇದೆ. ಸಾಮಾನ್ಯವಾಗಿ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ಪಕ್ಷಗಳು ಅಪಾರ ಪ್ರಮಾಣದ ಹಣವನ್ನು ಚುನಾವಣೆಗೆ ವಿನಿಯೋಗಿಸುತ್ತಾರೆ. ಆದರೆ ಆ ಹಣ ಎಲ್ಲಿಂದ ಬಂತು ಅನ್ನೋದು ಇದುವರೆಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಚುನಾವಣೆಗಾಗಿ ಹಣವನ್ನು ಬಳಸಿಕೊಳ್ಳಲು ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರು, ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ರಾಜಕಾರಣಿಗಳಿಗೆ ಹಣವನ್ನು ಕೊಡುತ್ತಿರುತ್ತಾರೆ. ಇದು ಅವರು ಗಳಿಸಿದಂತಹ ಒಂದು ಪ್ರಾಮಾಣಿಕವಾಗಿರ್ತಕ್ಕಂತಹ ಹಣವಾಗಿರುವುದಿಲ್ಲ, ಕಪ್ಪು ಹಣವಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅದನ್ನು ಬಳಸಿಕೊಂಡು ಗೆದ್ದಂತಹ ರಾಜಕಾರಣಿಗಳು ಮುಂದೆ ತಮ್ಮ ಅಧಿಕಾರವು ಬಂದಾಗ ಆ ಉದ್ಯಮಿಗಳಿಗೆ, ಶ್ರೀಮಂತರಿಗೆ, ಕಾರ್ಖಾನೆಯ ಮಾಲೀಕರಿಗೆ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಇವರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಸಾಧ್ಯತೆಗಳನ್ನು ನಾವಿಲ್ಲಿ ಹೆಚ್ಚಾಗಿ ಅನೇಕ ಉದಾಹರಣೆಗಳ ಮೂಲಕ ನಾವಿಲ್ಲಿ ನೋಡಬಹುದಾಗಿದೆ. ನಂತರ ಆರನೆಯ ಕಾರಣ, ಭಾರೀ ಪ್ರಮಾಣದಲ್ಲಿ ಸಂಚಯನಗೊಂಡಿರುವ ಕಪ್ಪು ಹಣದ ಪ್ರಭಾವ. ಇತ್ತೀಚೆಗೆ ನಾವು ಕಪ್ಪು ಹಣದ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾಹಿತಿಗಳನ್ನು, ವಿಚಾರಗಳನ್ನು, ಘಟನೆಗಳನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಒಂದು ಸಾಧನಗಳ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗುವುದು, ಅಪಾರ ಪ್ರಮಾಣದ ಕಪ್ಪು ಹಣವನ್ನು ಅವರು ಸಂಗ್ರಹಿಸಿಕೊಂಡಿರುತ್ತಾರೆ. ಈ ಸಂಗ್ರಹಗೊಂಡ ಹಣದಿಂದ ತಮಗೆ ಮತ್ತು ತಮ್ಮ ವೈಯಕ್ತಿಕವಾಗಿ ಬೇಕಾಗುವಂಥ ಅನೇಕ ಆಡಳಿತಾತ್ಮಕ ಕೆಲಸಗಳನ್ನು ಅವರು ಮಾಡಿಕೊಳ್ಳುತ್ತಾರೆ. ಇದರಿಂದ ಜನಸಾಮಾನ್ಯರು ತಮಗೆ ಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಸೊ ಇವು ಎಲ್ಲ ಕಾರಣಗಳು ಏನಾಗ್ತಾವಪ್ಪ ಅಂತಂದರೆ, ಭ್ರಷ್ಟಾಚಾರವು ಈ ಸಮಾಜದಲ್ಲಿ ಒಂದು ಪಿಡುಗಾಗಿ ಕಾಣಲಿಕ್ಕಾಗಿ ಸಹಾಯವನ್ನು ಮಾಡ್ತವೆ. ನಂತರದಲ್ಲಿ ಭ್ರಷ್ಟಾಚಾರದಿಂದ ಉಂಟಾಗುವಂತಹ ಪರಿಣಾಮಗಳು. ದುಷ್ಪರಿಣಾಮಗಳಲ್ಲಿ ಒಂದನೇದು, ನಿಷ್ಠೆಗಳನ್ನು ಶೀತಲಗೊಳಿಸುತ್ತವೆ. ಒಂದು ಸಮಾಜ ಅಥವಾ ಸಮುದಾಯವನ್ನು ಗಟ್ಟಿಗೊಳಿಸಲು ಬೇಕಾಗಿರುವಂತಹ ಬದ್ಧತೆಯನ್ನು, ನಿಷ್ಠೆಯನ್ನು ಭ್ರಷ್ಟಾಚಾರವು ಶೀತಲಗೊಳಿಸುತ್ತದೆ. ಒಬ್ಬ ಅಧಿಕಾರಿಯು ತನ್ನ ನೈತಿಕತೆಯನ್ನು ಕಳೆದುಕೊಂಡು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸುವುದಕ್ಕೆ ಇದು ಕಾರಣವಾಗುವುದರಿಂದ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಬದ್ಧತೆಯನ್ನು ಕಳೆದುಕೊಳ್ಳುವುದಕ್ಕೆ ಭ್ರಷ್ಟಾಚಾರವು ಕಾರಣವಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಎರಡನೆಯ ಪರಿಣಾಮ, ನೀತಿ ನಿಯಮಗಳು ನಗೆಪಾಟಲಿಗೆ ಈಡಾಗುತ್ತವೆ. ಹೌದು, ನೀತಿ ನಿಯಮಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಸಮಾಜ, ಒಂದು ವ್ಯವಸ್ಥೆ ಹುಟ್ಟುಕೊಂಡಿರುತ್ತೆ. ಭ್ರಷ್ಟಾಚಾರದಂತಹ ಕೆಲವೊಂದಿಷ್ಟು ಪಿಡುಗುಗಳು ಅಂಥ ಮೌಲ್ಯಗಳನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತವೆ. ಇಲ್ಲಿ ಸರಿ ತಪ್ಪು ಎಂಬ ಪರಿಕಲ್ಪನೆಗಳು ದೂರವಾಗಿ ಕೇವಲ ತಪ್ಪುಗಳ ಅಧಿಕಾರ, ತಪ್ಪುಗಳ ರಾಜ್ಯವನ್ನು ನಾವಿಲ್ಲಿ ನೋಡುವಂಥ ಸಂದರ್ಭಗಳು ಹೆಚ್ಚಾಗ್ತವೆ. ಇಲ್ಲಿ ಬದ್ಧತೆ ಅನ್ನೋದು ಕಂಡುಬರೋದಿಲ್ಲ, ನೈತಿಕತೆ ಅನ್ನೋದು ಕಂಡುಬರೋದಿಲ್ಲ. ಕೆಲವೊಂದಿಷ್ಟು ವ್ಯಕ್ತಿಗತ ಮೌಲ್ಯಗಳು ನಶಿಸಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತವೆ. ಮೂರನೆಯ ದುಷ್ಪರಿಣಾಮ, ಸಾಮಾಜಿಕ ಸಂಘಟನೆಯನ್ನು ದುರ್ಬಲಗೊಳಿಸುತ್ತವೆ.
ಭ್ರಷ್ಟಾಚಾರವು ನಿರ್ದಿಷ್ಟ ಒಂದು ಸಂಘಟನೆಯನ್ನು ನೈತಿಕ ಮೌಲ್ಯಗಳ ಆಧಾರದ ಮೇಲೆ, ಬದ್ಧತೆಯ ಆಧಾರದ ಮೇಲೆ ನಿಂತುಕೊಂಡಿರುತ್ತೆ. ಆದರೆ ಭ್ರಷ್ಟಾಚಾರದಿಂದ ಸಮಾಜದಲ್ಲಿ, ಸಂಘಟನೆಗಳಲ್ಲಿ ನ್ಯಾಯ, ಅನ್ಯಾಯ, ಸರಿ ತಪ್ಪುಗಳ ಪರಿಕಲ್ಪನೆಗಳು ನಶಿಸಿ ಹೋಗ್ತವೆ. ಕೇವಲ ತಪ್ಪು ಮತ್ತು ಅನ್ಯಾಯಗಳು ಮಾತ್ರ ಕಂಡುಬರ್ತವೆ. ಉತ್ತಮ ವ್ಯಕ್ತಿಗಳು ದೂರವಾಗಿ ಕೇವಲ ಲಂಚಕೋರರು, ಕಾಳಸಂತಕರು, ದಗಾಕೋರರು ಇಂತಹ ವ್ಯಕ್ತಿಗಳು ಮಾತ್ರ ಸಂಘಟನೆಯಲ್ಲಿ ತೊಡಗುವುದರ ಮೂಲಕ ಆ ಸಂಘಟನೆ ಅಥವಾ ಸಮುದಾಯದ ಒಂದು ನಾಶಪಡಿಸುವಿಕೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ನಾಲ್ಕನೆಯ ಪರಿಣಾಮ, ಸಾಮಾಜಿಕ ಯೋಜನೆಗಳು ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗಳು ದೋಷಪೂರ್ಣಗೊಂಡು ಸ್ಥಗಿತವಾಗುವುದು. ಭ್ರಷ್ಟಾಚಾರದಿಂದ ಸಮಾಜದ ಉಪಯೋಗಕ್ಕಾಗಿ ಜಾರಿ ಮಾಡುವಂತಹ ಕೆಲವೊಂದಿಷ್ಟು ಯೋಜನೆಗಳು ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗಳು ಭ್ರಷ್ಟಾಚಾರದಿಂದ ಏನಾಗ್ತವೆ, ಸ್ಥಗಿತಗೊಳ್ತವೆ. ಅಧಿಕಾರಿಗಳ ಅದಕ್ಷತೆ, ಅನೈತಿಕತೆ, ಸಮಯವನ್ನು ಹೆಚ್ಚಾಗಿ ಪೋಲು ಮಾಡುವುದರಿಂದ, ಸರಿಯಾದ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಜಾರಿಗೆ ತರದೇ ಇರುವುದರಿಂದ, ಇದರಿಂದ ಅನೇಕ ಅಪಾರ ಪ್ರಮಾಣದ ಸಮಸ್ಯೆಗಳು ಉದ್ಭವ ಆಗ್ತವೆ. ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಕೈಗೊಳ್ಳುವಂಥ ಅನೇಕ ಯೋಜನೆಗಳು ವಿಫಲವಾಗ್ತವೆ. ನಂತರದ ಪರಿಣಾಮ, ಪಟ್ಟಭದ್ರ ಹಿತಾಸಕ್ತಿಗಳ ಬೆಳವಣಿಗೆಗೆ ಭ್ರಷ್ಟಾಚಾರವು ಇಂಬು ಕೊಡುತ್ತದೆ. ಭ್ರಷ್ಟಾಚಾರವು ಅನೇಕ ಕ್ಷೇತ್ರಗಳಲ್ಲಿ ತನ್ನ ಬೇರನ್ನು ಊರಿದೆ. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಆಡಳಿತಾತ್ಮಕ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕಲ್ಯಾಣ ಕ್ಷೇತ್ರ ಇರ್ಬೋದು, ಔದ್ಯೋಗಿಕ ಕ್ಷೇತ್ರ ಇರ್ಬೋದು. ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಕೇವಲ ಭ್ರಷ್ಟಾಚಾರಿಗಳೇ ತುಂಬಿಕೊಂಡಾಗ ಪ್ರಗತಿಪರ ಯೋಜನೆಗಳು, ಪ್ರಗತಿಪರ ವ್ಯಕ್ತಿಗಳ ಒಂದು ಸ್ಥಾನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರ್ತವೆ. ಇದರಿಂದ ಕೇವಲ ಲಂಚವನ್ನು ಪಡೆಯುವಂತಹ, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುವಂತಹ ಹಾಗೂ ಕಾನೂನನ್ನು ಉಲ್ಲಂಘನೆ ಮಾಡುವಂಥ ವ್ಯಕ್ತಿಗಳೇ ಹೆಚ್ಚಾಗಿ ಕಂಡುಬರುವುದರಿಂದ ಇಲ್ಲಿ ನೈತಿಕ ಮೌಲ್ಯಗಳು ಏನಾಗ್ತವೆ, ನಶಿಸಿ ಹೋಗ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರದ ದುಷ್ಪರಿಣಾಮ, ಭ್ರಷ್ಟಾಚಾರದಿಂದ ಅಧೋನ್ನತಿಗೆ ಕಾರಣವಾಗುತ್ತೆ. ಅತ್ಯಂತ ಸಮಾಜಕ್ಕೆ ಬೇಕಾಗುವಂತಹ ಉಪಯುಕ್ತ ಕ್ಷೇತ್ರಗಳಾಗಿರುವಂತಹ ಆಡಳಿತ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಔಷಧ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಅಣೆಕಟ್ಟುಗಳ ನಿರ್ಮಾಣ, ಜೊತೆಗೆ ದೊಡ್ಡ ದೊಡ್ಡ ಜನಪರ ಕಾರ್ಯಗಳನ್ನು ಕೈಗೊಳ್ಳುವಂತಹ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರವು ಹೆಚ್ಚಾದರೆ ಅದು ಸಮರ್ಪಕವಾಗಿ ಜಾರಿಗೆ ಆಗದೇ ಇರುವಂಥ ಸಂದರ್ಭದಲ್ಲಿ ಇಡೀ ಸಮುದಾಯ, ಇಡೀ ಸಮಾಜ ಏನಾಗುತ್ತಪ್ಪ ಅಂದರೆ ಅಧೋನ್ನತಿಗೆ ಕಾರಣವಾಗುತ್ತೆ. ಕೆಲವೊಂದಿಷ್ಟು ಜನಪರ ಕಲ್ಯಾಣಕ್ಕಾಗಿ ಕೈಗೊಳ್ಳುವಂಥ ಕಾರ್ಯಕ್ರಮಗಳಲ್ಲಿ ವ್ಯಕ್ತಿಗಳು ಅಥವಾ ಅಧಿಕಾರಿಗಳು ತಮ್ಮ ನೈತಿಕ ಮೌಲ್ಯಗಳನ್ನು ಕಳೆದುಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದಾಗ ಆ ಯೋಜನೆಗಳು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳು ಜಾರಿಯಾಗದೇ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತಪ್ಪ ಅಂದರೆ ಅರಾಜಕತೆ ಉಂಟಾಗಿ ಸಮಾಜದ ಅಧೋನ್ನತಿಗೆ ಕಾರಣವಾಗುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ಮುಂದಿನ ಪರಿಣಾಮ, ಭ್ರಷ್ಟಾಚಾರದಿಂದ ಹಣ ಮತ್ತು ಸಮಯ ಹಾಳಾಗುತ್ತದೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಯಾವುದಾದ್ರೂ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಪ್ಪ ಅಂತಂದರೆ ಸಮಯವನ್ನು ಅತಿ ಹೆಚ್ಚಾಗಿ ವಿಳಂಬವನ್ನು ಮಾಡುತ್ತಾರೆ. ಇದರಿಂದ ಜಾರಿಯಾಗದೆ ಉಳಿದಂತಹ ಒಂದು ಯೋಜನೆಗಳ ಸಮಯ ಹಾಗೂ ಹಣ ಇಲ್ಲಿ ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದ್ದಾವೆ. ಅಧಿಕಾರಿಗಳು ತಮ್ಮ ನೈತಿಕತೆಯನ್ನು ಒಳಗೊಂಡು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಾಗ ಸಮಯ ಮತ್ತು ಹಣವನ್ನು ನಾವು ಉಳಿಸಿಕೊಳ್ಳಬಹುದು. ಆದರೆ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಅಧಿಕಾರಿಗಳು ಏನು ಮಾಡ್ತಾರೆ, ಆ ಒಂದು ಕೆಲಸವನ್ನು ಮಾಡುವುದು ವಿಳಂಬ ಮಾಡುವುದರಿಂದ ಸರ್ಕಾರದ ಮತ್ತು ಸಾರ್ವಜನಿಕರ ಹಣ ಮತ್ತು ಸಮಯ ಇಲ್ಲಿ ಅತಿ ಹೆಚ್ಚು ಹಾಳಾಗುವಂಥ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೇವೆ. ಇವೆಲ್ಲ ಅಂಶಗಳು ಭ್ರಷ್ಟಾಚಾರದಿಂದ ಸಮಾಜದ ಮೇಲೆ, ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುವಂತಹ ಪರಿಣಾಮ. ಈಗ ಮುಂದಿನದಾಗಿ ಈ ಭ್ರಷ್ಟಾಚಾರ ಎಂಬ ಪಿಡುಗನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇಲ್ಲಿ 2 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಶಾಸನೀಯ ಕ್ರಮಗಳು, 2 ಇತರೆ ಕ್ರಮಗಳು.
ಮೊದಲನೇದಾಗಿ ಶಾಸನೀಯ ಕ್ರಮಗಳು. ಇದರಲ್ಲಿ ಭಾರತೀಯ ಸಂವಿಧಾನದಲ್ಲಿ ಅನೇಕ ಪರಿಚ್ಛೇದಗಳು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಅನೇಕ ಶಾಸನಗಳನ್ನು ಜಾರಿಗೆ ತರಲಾಗಿದೆ. ಪರಿಚ್ಛೇದಗಳು ಸಹಿತ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಲಂಗಳನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಅದರಲ್ಲಿ 1947ರ ಭ್ರಷ್ಟಾಚಾರದ ಪ್ರತಿಬಂಧಕ ಕಾಯ್ದೆ. ಈ ಕಾಯ್ದೆ ಅನ್ವಯ ಯಾವುದೇ ಸಾರ್ವಜನಿಕ ಅಧಿಕಾರಿಯು ತನ್ನ ಉದ್ಯೋಗ ಅಥವಾ ತನ್ನ ಕರ್ತವ್ಯಕ್ಕಾಗಿ ಯಾವುದೇ ರೀತಿಯ ಹಣವನ್ನು ಪಡದೇ ಇರುವಂಥದ್ದು, ಒಂದು ವೇಳೆ ಹಣದ ಅಪೇಕ್ಷೆ ಪಡೆದಿದ್ದರೆ ಅಥವಾ ಪಡೆಯುವಂತಿದ್ದರೆ ಅವನನ್ನು ಕಾನೂನಿನ ಮೂಲಕ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸುವಂತಹ ಕ್ರಮ ಶಾಸನೀಯ ಕ್ರಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಜೊತೆಗೆ ಯಾವುದೇ ರೀತಿಯ ಒಂದು ಸರ್ಕಾರಿ ಕೆಲಸವನ್ನು ಮಾಡಿಕೊಳ್ಳಲು ವಿಳಂಬ ಮಾಡಿದಾಗ ಅವನ ಮೇಲೆ ನಾವು ದೂರನ್ನು ನೀಡಬಹುದು. ಇದರಿಂದ ಆ ಸರ್ಕಾರಿ ಅಧಿಕಾರಿಯು ತನ್ನ ಕೆಲಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನೋಡಬಹುದು. ಈ ಕಾಯ್ದೆಯು ಒಟ್ಟಾರೆಯಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯು ಒಂದು ನಿಯಮಬದ್ಧವಾಗಿ ಬದ್ಧತೆಯಿಂದ ಕೆಲಸ ನಿರ್ವಹಣೆ ಮಾಡಲಿಕ್ಕಾಗಿ ಸಹಾಯವನ್ನು ಮಾಡುತ್ತೆ. ಹಾಗೆಯೇ 1988ರ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ಇನ್ನೊಂದು ರೂಪ ನಾವಿಲ್ಲಿ ನೋಡಬಹುದು. ಸರ್ಕಾರವು ಇನ್ನಿತರ ಒಂದು ಕ್ರಮಗಳಲ್ಲಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿತ್ತು. ಅದರ ಮೂಲಕ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಅದರಲ್ಲಿ ಪ್ರಾರಂಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಿತಿಗಳನ್ನು ಸ್ಥಾಪನೆ ಮಾಡಿ ಭ್ರಷ್ಟಾಚಾರವು ನಡೆಯುವಂಥ ಕ್ರಮಗಳ ಬಗ್ಗೆ, ಅದು ಹರಡುವಂಥ ವಿಧಾನಗಳ ಬಗ್ಗೆ, ಅದು ನಿಯಂತ್ರಿಸುವ ಕ್ರಮಗಳ ಬಗ್ಗೆ ಅನೇಕ ಸಂಶೋಧನೆಗಳನ್ನು ಮಾಡಿಸಿದೆ. ಅದರಂತೆಯೇ ಕೆಲವೊಂದಿಷ್ಟು ಸಮಿತಿಗಳನ್ನು ನೋಡಿಕೊಂಡಾಗ ರೈಲ್ವೆ ಭ್ರಷ್ಟಾಚಾರ ವಿಚಾರಣಾ ಸಮಿತಿ 1953ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಹಾಗೆಯೇ 1962ರಲ್ಲಿ ವಿವಿಎನ್ ಬೋಸ್ ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿತ್ತು. 1964ರಲ್ಲಿ ಸಂತಾನಂ ಸಮಿತಿಯು ಸಹಿತ ಸ್ಥಾಪನೆ ಮಾಡಲಾಗಿತ್ತು. 1971ರಲ್ಲಿ ವಾಂಚೋ ಸಮಿತಿಯನ್ನು ಸರ್ಕಾರವು ನೇಮಕ ಮಾಡಿತ್ತು. ಜೊತೆಗೆ 1979ರಲ್ಲಿ ಶಾ ಕಮಿಷನ್ ಸಮಿತಿಯನ್ನು ಮಾಡಲಾಗಿತ್ತು. 1993ರಲ್ಲಿ ವೋಹ್ರಾ ಸಮಿತಿಯನ್ನು ಸರ್ಕಾರವು ಸ್ಥಾಪನೆ ಮಾಡಿತ್ತು. ಈ ಎಲ್ಲ ಸಮಿತಿಗಳು ತಮ್ಮದೇ ಆಗಿರತಕ್ಕಂಥ ಒಂದು ಅಧ್ಯಯನವನ್ನು ಕೈಗೊಂಡು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕಾಗಿ, ಭ್ರಷ್ಟಾಚಾರವನ್ನು ನಿಯಂತ್ರಿಸಲಿಕ್ಕಾಗಿ ಅನೇಕ ಸಂಶೋಧನೆಯನ್ನು ಮಾಡಿ, ಅಧ್ಯಯನವನ್ನು ಮಾಡಿ, ಸಮೀಕ್ಷೆಗಳನ್ನು ಮಾಡಿ ತಮ್ಮದೇ ಆಗಿರತಕ್ಕಂಥ ಶಿಫಾರಸುಗಳನ್ನು ಸರ್ಕಾರಕ್ಕೆ ವರದಿಯ ಮೂಲಕ ನೀಡಿದ್ದಾರೆ. ಹಾಗೆಯೇ ಸರ್ಕಾರವು ಅನೇಕ ಭ್ರಷ್ಟಾಚಾರ ನಿಯಂತ್ರಿಸಲಿಕ್ಕಾಗಿ ಅನೇಕ ಇಲಾಖೆಗಳನ್ನು ಸಹಿತ ಸ್ಥಾಪನೆಯನ್ನು ಮಾಡಲಾಗಿದೆ. ಅವುಗಳಲ್ಲಿ ನಾವು ನೋಡ್ಬೋದು, ಒಂದು ಆಡಳಿತಾತ್ಮಕ ಜಾಗೃತ ವಿಭಾಗ AVD ಅಂತ ನಾವಿಲ್ಲಿ ಹೇಳ್ಬೋದು. 2 ಕೇಂದ್ರೀಯ ಬೇಹುಗಾರಿಕಾ ಸಂಶೋಧನಾ ಘಟಕ, ನಾವು CBI ಅಂತ ನಾವಿಲ್ಲಿ ಹೇಳ್ತೀವಿ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ನಾವಿಲ್ಲಿ ಹೇಳ್ಬೋದು. 3ನೇ ಒಂದು ಇಲಾಖೆ ಆಂತರಿಕ ಜಾಗೃತ ಘಟಕ DVU ಅಂತ ನಾವಿಲ್ಲಿ ಹೇಳ್ಬೋದು. ನಂತರದಲ್ಲಿ ಕೇಂದ್ರೀಯ ಜಾಗೃತ ಆಯೋಗ CVC ಅಂತ ನಾವಿಲ್ಲಿ ಹೇಳ್ತೀವಿ. ಜೊತೆಗೆ ಲೋಕಾಯುಕ್ತ ಸಹಿತ ಈ ಭ್ರಷ್ಟಾಚಾರವನ್ನು, ಲಂಚಗುಳಿತನವನ್ನು ನಿರ್ಮೂಲನೆ ಮಾಡಲಿಕ್ಕಾಗಿ ಸರ್ಕಾರವು ಜಾರಿಗೆ ತಂದಿರತಕ್ಕಂಥ ಒಂದು ಇಲಾಖೆ. ಜೊತೆಗೆ ACB, ಕರ್ನಾಟಕ ರಾಜ್ಯ ಸರ್ಕಾರವು ACB ಆಂಟಿ ಕರಪ್ಷನ್ ಬ್ಯೂರೋ ಎಂಬ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಯು ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಕರ್ತವ್ಯಕ್ಕೆ ವಿಳಂಬ ಮಾಡಿದಾಗ ಅಥವಾ ಹಣವನ್ನು ಅಪೇಕ್ಷೆ ಮಾಡಿದಾಗ ಈ ಒಂದು ಇಲಾಖೆಗೆ ದೂರನ್ನು ಕೊಟ್ಟಾಗ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದರ ಬಗ್ಗೆ ವಿಚಾರಣೆಯನ್ನು ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಸರ್ಕಾರವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಅನೇಕ ರೀತಿಯಾಗಿರ್ತಕ್ಕಂಥ ಶಾಸನಾತ್ಮಕ ಮತ್ತು ಇತರೆ ಕಾರ್ಯಗಳ ಬಗ್ಗೆ ಅತಿ ಹೆಚ್ಚು ಕ್ರಮಗಳನ್ನು ಕೈಗೊಂಡಿದೆ. ಇದನ್ನು ನಾವು ಇನ್ನಿತರ ಒಂದು ಅಂಶಗಳ ಬಗ್ಗೆ ನೋಡಿಕೊಂಡಾಗ ಪರೀಕ್ಷಾ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂತಾನಂ ಸಮಿತಿಯ ವರದಿಯ ಬಗ್ಗೆ ಕೇಳಲಾಗತ್ತೆ. ಅದರ ಬಗ್ಗೆ ಈಗ ನೋಡೋಣ. ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾಗಿ ಕೇಳುವಂತಹ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದರೆ, ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸಂತಾನಂ ಸಮಿತಿಯು ನೀಡಿದಂತಹ ಶಿಫಾರಸುಗಳನ್ನು ವಿವರಿಸಿ ಅಂತ ಪ್ರಶ್ನೆಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಈಗ ಸಂತಾನಂ ಸಮಿತಿಯು ನೀಡಿದಂತಹ ಶಿಫಾರಸುಗಳು, ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ನೀಡಿದಂತಹ ಶಿಫಾರಸುಗಳನ್ನು ನಾವಿಲ್ಲಿ ನೋಡೋಣ. ನಂಬರ್ 1, ದೇಶದ ಪ್ರತಿಯೊಂದು ಪ್ರಮುಖ ಇಲಾಖೆ, ಉದ್ಯಮ ಹಾಗೂ ಮಂತ್ರಿ ಸ್ಥಾನಗಳಿಗೆ ಸಂಬಂಧಿಸಿದಂತೆ
ಭ್ರಷ್ಟಾಚಾರವನ್ನು ಯಾವ ಪ್ರಮಾಣದಲ್ಲಿ ಹೇಗೆ ಎಷ್ಟು ವ್ಯಾಪಕವಾಗಿ ಮಾಡಲು ಸಾಧ್ಯ ಎಂಬುದನ್ನು ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವುದು. 2. ಆಡಳಿತಾತ್ಮಕ ವಿಳಂಬವನ್ನು ಗಣನೀಯವಾಗಿ ತಗ್ಗಿಸಬೇಕು ಮತ್ತು ಭ್ರಷ್ಟಾಚಾರಕ್ಕೆ ಅನುವು ನೀಡುವ ರೀತಿಯಲ್ಲಿ ಕೆಲಸವನ್ನು ವಿಳಂಬ ಮಾಡಿದವರ ವಿರುದ್ಧ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು. ಇದೀಗ ಚಾಲನೆಯಲ್ಲಿರುವ ಪದ್ಧತಿ ಹಾಗೂ ಆಚರಣೆಗಳನ್ನು ಪರಾಮರ್ಶೆ ನಡೆಸಿ ಯಾವ ಹಂತದಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂಬುದನ್ನು ಗುರುತಿಸುವಂಥದ್ದು. ನಂತರ ಯಾವುದೇ ಬಗೆಯ ಹಣ ಪಾವತಿಯ ಕುರಿತಾಗಿ ರಸೀದಿಯ ಕ್ರಮವನ್ನು ಜಾರಿಗೆ ತರುವುದು ಮತ್ತು ಹೇಗೆ ಪಾವತಿಯಾದದ್ದನ್ನು ಒಂದು ನಿಶ್ಚಿತ ಕಾಲಾವಧಿಯಲ್ಲಿ ಪರಿವೀಕ್ಷಿಸಿ ಆ ಕ್ರಮಗಳು ಕಂಡು ಬಂದಲ್ಲಿ ಅಂತಹ ಹಂತದಲ್ಲಿಯೇ ಅದನ್ನು ಬಗೆಹರಿಸುವಂಥದ್ದು. ನಂತರದಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿನ ಅಂಡರ್ ಸೆಕ್ರೆಟರಿಯ ಸ್ಥಾನಕ್ಕಿಂತಲೂ ಕೆಳಗಿನ ಸ್ಥಾನದಲ್ಲಿರುವ ಯಾವ ಅಧಿಕಾರಿಯೂ ಫೈಲ್ಗಳ ಮೇಲೆ ಟಿಪ್ಪಣಿ ಬರೆಯುವುದನ್ನು ನಿಲ್ಲಿಸುವಂಥದ್ದು. ಕೊನೆಯದಾಗಿ ಯಾವ ಮಟ್ಟದಲ್ಲಿ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಬಹುದೆಂಬುದನ್ನು ನಿಗದಿಪಡಿಸುವಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ಶಿಫಾರಸುಗಳನ್ನು ಸಂತಾನಂ ಸಮಿತಿ ನೀಡಿದೆ. ಇನ್ನೂ ಅನೇಕ ಶಿಫಾರಸುಗಳನ್ನು ನೋಡಬಹುದು. ಇಲ್ಲಿ ಜನಸಾಮಾನ್ಯರಲ್ಲಿ ಅವರ ಹಕ್ಕುಗಳು, ಕರ್ತವ್ಯಗಳು, ಹೊಣೆಗಾರಿಕೆಗಳು ಹಾಗೂ ಸರ್ಕಾರಿ ಕ್ರಮಗಳ ಕುರಿತಾಗಿ ಸರಿಯಾದ ತಿಳುವಳಿಕೆಯನ್ನು ಮೂಡಿಸುವಂಥದ್ದು. ಮಧ್ಯವರ್ತಿಗಳ ಸಹಾಯವಿಲ್ಲದೆ ಸರ್ಕಾರಿ ಕಚೇರಿಗಳಿಂದ ಜನರಿಗಾಗಿ ಬೇಕಾಗುವಂತಹ ಕೆಲಸಗಳನ್ನು ವ್ಯವಸ್ಥಿತವಾಗಿ ನಡೆಯಲಿಕ್ಕಾಗಿ ಪ್ರಯತ್ನಿಸುವಂಥದ್ದು. ನಂತರದಲ್ಲಿ ಏರ್ಪಾಡುಗಳನ್ನು ನೋಡಿಕೊಳ್ಳುವ ಇಲಾಖೆಗಳು ಹಾಗೂ ಮಂತ್ರಿ ಸ್ಥಾನಗಳು ಅಥವಾ ಖಾತೆಗಳು ನೌಕರರ ನಡವಳಿಕೆಗಳಿಗೆ ಸಂಬಂಧಿಸಿದಂತೆ ಅನೌಪಚಾರಿಕ ವರ್ತನಾ ಸಂಹಿತೆಯೊಂದನ್ನು ತಯಾರಿ ಮಾಡುವಂಥದ್ದು. ಯಾವುದೇ ಕೈಗಾರಿಕಾ ಘಟಕದ ಪರವಾಗಿ ಕೆಲಸ ಮಾಡುವವನೊಂದಿಗೆ ಸರ್ಕಾರಿ ಅಧಿಕಾರಿಗಳು ಇಲಾಖೆಯಿಂದ ಕ್ರಮಬದ್ಧವಾಗಿ ನಿಯೋಜಿತವಾಗಿರದೇ ಇದ್ದಲ್ಲಿ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ವ್ಯವಹಾರಗಳನ್ನು ಇರಿಸಿಕೊಳ್ಳಕೂಡದು. ಅಂತಹ ಘಟಕದ ನಿಯೋಜಿತ ಪ್ರತಿನಿಧಿಗಳೂ ಕೂಡ ಸರ್ಕಾರಿ ಅಧಿಕಾರಿಗಳ ಒಂದು ಮಟ್ಟಕ್ಕಿಂತ ಕೆಳಮಟ್ಟದ ಅಧಿಕಾರಿಗಳನ್ನು ಭೇಟಿಯಾಗಲು ಅವಕಾಶವಿರಕೂಡದು. ಕಂಪನಿಗಳು ಹಾಗೂ ವ್ಯಾಪಾರಿ ಘಟಕಗಳು ತಾವು ಮಾಡಿದ ಖರ್ಚಿಗೆ ಸಂಬಂಧಿಸಿದಂತೆ ಬಹಳ ವಿಸ್ತೃತವಾಗಿರತಕ್ಕಂತಹ ದಾಖಲೆ ಪತ್ರಗಳನ್ನು ಕಡ್ಡಾಯವಾಗಿ ಇಡುವಂಥದ್ದು. ಸರ್ಕಾರಿ ವಲಯಗಳಲ್ಲಿ ಆಡಳಿತಾತ್ಮಕ ಅಧಿಕಾರಿಗಳನ್ನು ಬಹಳ ಜಾಗರೂಕತೆಯಿಂದ ಆಯ್ಕೆ ಮಾಡಬೇಕಾಗಿದೆ. ಯಾರ ಚಾರಿತ್ರ್ಯ ಹಾಗೂ ನಿಷ್ಠೆಗಳು ಪ್ರಶ್ನಾತೀತವಾಗಿದೆಯೋ ಅಂಥವರುಗಳಿಗೆ ಹೆಚ್ಚು ಹೊಣೆಗಾರಿಕೆಗಳನ್ನು ನೀಡುವುದು ಅಗತ್ಯ ಅಂತೇಳಿ ಸಂತಾನಂ ಸಮಿತಿಯು ಶಿಫಾರಸನ್ನು ನೀಡಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಅಧ್ಯಾಯದ ಕುರಿತು ಅದರ ಅರ್ಥ, ವ್ಯಾಖ್ಯೆಗಳು, ಭ್ರಷ್ಟಾಚಾರದ ಸ್ವರೂಪಗಳು, ಭ್ರಷ್ಟಾಚಾರ ಉಂಟಾಗಲಿಕ್ಕೆ ಕಾರಣವಾಗುವ ಅಂಶಗಳು, ಭ್ರಷ್ಟಾಚಾರದಿಂದ ಉಂಟಾಗುವಂಥ ದುಷ್ಪರಿಣಾಮಗಳು, ಜೊತೆಗೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಸರ್ಕಾರವು ಕೈಗೊಂಡಿರುವಂತಹ ಕೆಲವು ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ನಾವು ಅವಲೋಕಿಸಿದಾಗ 2 ಅಂಕದ ಪ್ರಶ್ನೆಗಳಲ್ಲಿ ಭ್ರಷ್ಟಾಚಾರ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಬಹುದು. ಅಥವಾ 10 ಮತ್ತು 15 ಅಂಕದಲ್ಲಿ ಭ್ರಷ್ಟಾಚಾರ ಎಂದರೇನು, ಭ್ರಷ್ಟಾಚಾರದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಬಹುದು. ಅಥವಾ ಭ್ರಷ್ಟಾಚಾರ ಎಂದರೇನು, ಭ್ರಷ್ಟಾಚಾರದ ಸ್ವರೂಪವನ್ನು ವಿವರಿಸಿ ಅಂತ ಕೇಳಬಹುದು. ಅಥವಾ ಭ್ರಷ್ಟಾಚಾರವನ್ನು ವ್ಯಾಖ್ಯಾನಿಸಿ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ ಶಾಸನೀಯ ಮತ್ತು ಇತರೆ ಕ್ರಮಗಳ ಬಗ್ಗೆ ವಿವರಿಸಿರಿ ಅಂತ ಕೇಳಬಹುದು. ಹೀಗಾಗಿ ಈ ಒಂದು ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳು ಮನನ ಮಾಡಿಕೊಂಡು ಪರೀಕ್ಷೆಯನ್ನು ಯಶಸ್ವಿಯಾಗಿ ನೆರವೇರಿಸಬೇಕಂತ ಹೇಳಿ ನಾನು ಹಾರೈಸ್ತಾ, ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒದಗಿಸಲಾಗುತ್ತದೆ. ನಮಸ್ಕಾರ.